ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನ್ಯೂಟನ್ಸ್ ಲಾ ಆಫ್ ಮೋಷನ್ ಬಗ್ಗೆ ನೋಡ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ಈಕ್ವೇಶನ್ಸ್ ಆಫ್ ಮೋಷನ್ ಬಗ್ಗೆ ನೋಡಿದ್ವಿ ಅಲ್ವಾ. ಈಗ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಈಗ ಎಲ್ರಿಗೂ ಗೊತ್ತೇ ಇರುತ್ತೆ. ದೇರ್ ಆರ್ 3 ಲಾಸ್. ಓಕೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ ಡೆಪ್ತ್ ಆಗಿ ನೋಡ್ತಾ ಹೋಗೋಣ. ಐಸಾಕ್ ನ್ಯೂಟನ್ ಕಾಣ್ತಾ ಇರುವಂತದ್ದು ಯಾರು? ಐಸಾಕ್ ನ್ಯೂಟನ್. ಇವರು ಫಿಸಿಸಿಸ್ಟ್ ಹೂ ಫಾರ್ಮುಲೇಟೆಡ್ ದ ಲಾಸ್ ಆಫ್ ಮೋಷನ್. ಓಕೆ, ಫಸ್ಟ್ ಲಾ ಆಫ್ ಮೋಷನ್ ಏನ್ ಹೇಳುತ್ತೆ? ಫಸ್ಟ್ ಲಾ ಆಫ್ ಮೋಷನ್ ಫಸ್ಟ್ ಲಾ ಆಫ್ ಮೋಷನ್ ಏನ್ ಹೇಳುತ್ತೆ ನೋಡಿ. ಇಟ್ ಸ್ಟೇಟ್ಸ್ ದಟ್ ಎವ್ರಿ ಆಬ್ಜೆಕ್ಟ್ ವಿಲ್ ರಿಮೈನ್ ಅಟ್ ರೆಸ್ಟ್. ಅಂದ್ರೆ ಪ್ರತಿಯೊಂದು ಆಬ್ಜೆಕ್ಟ್ ಕೂಡ ರೆಸ್ಟ್ ಅಲ್ಲಿ ಇರುತ್ತೆ, ಆರ್ ಇನ್ ಯೂನಿಫಾರ್ಮ್ ಮೋಷನ್ ಇರುತ್ತೆ, ಇನ್ ಎ ಸ್ಟ್ರೈಟ್ ಲೈನ್ ಎಲ್ಲಿವರೆಗೂ ಅನ್ಲೆಸ್ ಕಂಪೆಲ್ಡ್ ಟು ಚೇಂಜ್ ಇಟ್ ಸ್ಟೇಟ್ ಬೈ ದ ಆಕ್ಷನ್ ಆಫ್ ಅನ್ ಎಕ್ಸ್ಟರ್ನಲ್ ಫೋರ್ಸ್. ಅಲ್ಲಿ ಅಂದ್ರೆ ಎಲ್ಲಿವರೆಗೂ ದಟ್ ವಿಲ್ ಬಿ ಇನ್ ಯೂನಿಫಾರ್ಮ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಆರ್ ಆಬ್ಜೆಕ್ಟ್ ವಿಲ್ ಬಿ ಅಟ್ ರೆಸ್ಟ್ ಅಂತ ಹೇಳಿದ್ರೆ ಇನ್ನೊಂದು ಫೋರ್ಸ್ ಅಥವಾ ಇನ್ನೊಂದು ಎಕ್ಸ್ಟರ್ನಲ್ ಫೋರ್ಸ್ ಆ ಒಂದು ಸ್ಟೇಟ್ ಅನ್ನ ಅಂದ್ರೆ ಆ ಒಂದು ಸ್ಟೇಟ್ ಮೇಲೆ ಅಂದ್ರೆ ಆ ಒಂದು ಆಬ್ಜೆಕ್ಟಿನ ಅಂದ್ರೆ ರೆಸ್ಟ್ ಅಲ್ಲಿ ಇರುವಂತ ಆ ಒಂದು ಆಬ್ಜೆಕ್ಟ್ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆಗೋವರೆಗೂ. ಓಕೆ, ದಿಸ್ ಇಸ್ ನಾರ್ಮಲಿ ಟೇಕನ್ ಆಸ್ ದ ಡೆಫಿನಿಷನ್ ಆಫ್ ಇನರ್ಷಿಯಾ ಅಂತ ಹೇಳ್ತಾರೆ. ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಈಗ ಆಲ್ರೆಡಿ ಕೆಲವೊಂದು ಅಂದ್ರೆ ಟಿ ನಲ್ಲಿ ಈಗ ಎಲ್ರಿಗೂ ಗೊತ್ತಿರತ್ತೆ, ಬಹಳಷ್ಟು ಸಲ ಈ ಸ್ಟೇಟ್ಮೆಂಟ್ ಅನ್ನೇ ಕೊಟ್ಟು ಇದು ಫಸ್ಟ್ ಲಾನ, ಸೆಕೆಂಡ್ ಲಾನ, ಥರ್ಡ್ ಲಾನ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಡೆಫಿನಿಷನ್ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಆಮೇಲೆ ದಿಸ್ ಇಸ್ ನಾರ್ಮಲಿ ಟೇಕನ್ ಆಸ್ ಡೆಫಿನಿಷನ್ ಆಫ್ ಇನರ್ಷಿಯಾ ಅಂತ ಹೇಳ್ತಾರೆ. ಓಕೆ, ಡೆಫಿನಿಷನ್ ಆಫ್ ಇನರ್ಷಿಯಾ ಅಂತ ಹೇಳಿ ನ್ಯೂಟನ್ಸ್ ರವರ 3 ಲಾ ನಲ್ಲಿ ಯಾವ್ದನ್ನ ಕರೀತಾರೆ ಅಂತಾರೆ? ದಟ್ ಇಸ್ ಫಸ್ಟ್ ಲಾ. ಓಕೆ, ಗೆಲಿಲಿಯೋಸ್ ಕಾನ್ಸೆಪ್ಟ್ ಅಂದ್ರೆ ಲಾ ಆಫ್ ಇನರ್ಷಿಯಾ ಅನ್ನೋ ಕಾನ್ಸೆಪ್ಟ್ ಅನ್ನ ಕೊಟ್ಟಂತವ್ರು ಗೆಲಿಲಿಯೋ ಅವರು. ಕನ್ಫ್ಯೂಸ್ ಆಗ್ಬಾರ್ದು. ಓಕೆ, ಲಾ ಆಫ್ ಇನರ್ಷಿಯಾ ಏನಿದೆ ಈ ಸ್ಟೇಟ್ಮೆಂಟ್ ಅಥವಾ ಈ ಒಂದು ಲಾ, ಈ ಒಂದು ಕಾನ್ಸೆಪ್ಟ್ ಕೊಟ್ಟಂತವ್ರು ಗೆಲಿಲಿಯೋ. ಓಕೆ, so that is related to Newton's first law of motion. Okay, so the key point here is that if there is no net force acting on an object, ಅಂದ್ರೆ ಇದ್ರದ್ದು ಒಂದು ಕೀ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ನೋಡಿ, ಎಲ್ಲಿಯೂ ಅಂದ್ರೆ ಇಫ್ ದೇರ್ ಇಸ್ ನೋ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಆನ್ ಆಬ್ಜೆಕ್ಟ್, ಯಾವುದೇ ಒಂದು ಫೋರ್ಸ್ ಒಂದು ಆಬ್ಜೆಕ್ಟ್ ಮೇಲೆ ಆಕ್ಟ್ ಮಾಡಲಿಲ್ಲ ಅಂದ್ರೆ ಓಕೆ, then the object will maintain a constant velocity. ಸೊ ಅದು ಕಾನ್ಸ್ಟೆಂಟ್ ವೆಲಾಸಿಟಿಯನ್ನ ಏನ್ ಮಾಡ್ತಾ ಹೋಗುತ್ತೆ, ಅದೇ ಒಂದು ಸ್ಥಿತಿಯಲ್ಲೇನೆ ಇರುತ್ತೆ. ಇಫ್ ದಟ್ ವೆಲಾಸಿಟಿ ಇಸ್ 0, ಇಫ್ ಸಪೋಸ್ ಆ ಒಂದು ವೆಲಾಸಿಟಿ ಕೂಡ ಅದು ಅಂದ್ರೆ ಕಾನ್ಸ್ಟೆಂಟ್, ಇಟ್ ಮೀನ್ಸ್ ಇಫ್ ದಟ್ ವೆಲಾಸಿಟಿ ಇಸ್ 0 then the object remains at rest. ಸೊ ವೆಲಾಸಿಟಿ 0 ಇದ್ದಾಗ ಆಬ್ಜೆಕ್ಟ್ ರಿಮೈನ್ಸ್ ರೆಸ್ಟ್. ಇಫ್ an external force is applied, the velocity will change because of the force. Okay, external force apply ಆದ್ರೆ velocity ಏನಾಗುತ್ತೆ, ಚೇಂಜ್ ಆಗುತ್ತೆ because of the force. So the first law can be stated mathematically as ಈ ರೀತಿ ಏನ್ ಮಾಡ್ತಾರೆ, dv by dt is equal to 0. ಓಕೆ, ಇದು ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಇದನ್ನ ನೆನಪಿಟ್ಕೋಬೇಕು ನೋಡಿ. ಫೋರ್ಸ್ is equal to dv by dt. Okay, force is equal to 0. dv by dt is equal to 0. And Newton's second law of motion ನೋಡೋದಾದ್ರೆ it explains how the velocity of an object changes. ಯಾವಾಗ ಅಂದ್ರೆ ಯಾವ ರೀತಿ ವೆಲಾಸಿಟಿ ಆಫ್ ದಿ ಆಬ್ಜೆಕ್ಟ್ ಚೇಂಜ್ ಆಗ್ತಾ ಹೋಗುತ್ತೆ when it is subjected to an external force. ಇಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆಗೋವರೆಗೂ ಆ ಒಂದು ಆಬ್ಜೆಕ್ಟ್ ಏನಾಗಿರುತ್ತೆ, ಇಟ್ ರಿಮೈನ್ಸ್ ಅಟ್ ರೆಸ್ಟ್ ಆರ್ ಇನ್ ಯೂನಿಫಾರ್ಮ್ ಮೋಷನ್ ಇನ್ ಸ್ಟ್ರೈಟ್ ಲೈನ್. ಬಟ್ ಇಲ್ಲಿ ಯಾವಾಗ ಎಕ್ಸ್ಟರ್ನಲ್ ಫೋರ್ಸ್ಗೆ ಒಳಪಟ್ಟಾಗ ವೆಲಾಸಿಟಿ ಆಫ್ ದಿ ಆಬ್ಜೆಕ್ಟ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ಸೆಕೆಂಡ್ ಲಾ ಹೇಳುತ್ತೆ. ಓಕೆ, ಇಟ್ ಡಿಫೈನ್ಸ್ ಎ ಫೋರ್ಸ್ to be equal to change in momentum per change in time. Okay, mass times velocity ಅಂತ ಹೇಳ್ತೀವಿ momentum. Okay, so Newton also developed the calculus of mathematics, and the changes expressed in the second law are most accurately defined in differential forms. So for an object with a constant mass m, second law states that force is the product of an object mass and its acceleration. So F is equal to ma ಏನಿದೆಯಲ್ವಾ, it is second law. And sigma F is equal to 0, so that is equal to dv by dt ಏನಿದೆಯಲ್ಲ, ಇದು first law. Okay,
ಸೊ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಏನ್ ಹೇಳುತ್ತೆ, ಇಟ್ ಎಕ್ಸ್ಪ್ಲೇನ್ಸ್ ಹೌ ದ ವೆಲಾಸಿಟಿ ಆಫ್ ದಿ ಆಬ್ಜೆಕ್ಟ್ ಚೇಂಜ್ ಆಗುತ್ತೆ ವೆನ್ ಇಟ್ ಇಸ್ ಸಬ್ಜೆಕ್ಟೆಡ್ ಟು ಆನ್ ಎಕ್ಸ್ಟರ್ನಲ್ ಫೋರ್ಸ್. ಸೊ ಇಟ್ ಡಿಫೈನ್ಸ್ ಏನ್ ಯಾವ ರೀತಿ ಇದು ಡಿಫೈನ್ ಮಾಡುತ್ತೆ, ಫೋರ್ಸ್ ಟು ಬಿ ಈಕ್ವಲ್, ನೋಡಿ ಫೋರ್ಸ್ ಟು ಬಿ ಈಕ್ವಲ್ ಟು ಚೇಂಜ್ ಇನ್ ಮೊಮೆಂಟಮ್ ಪರ್ ಚೇಂಜ್ ಇನ್ ಟೈಮ್. ಸೊ ಅದನ್ನ ಎಫ್ ಇಸ್ ಈಕ್ವಲ್ ಟು dv by dt, so ma. Okay, ಇನ್ನು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್, ಫಸ್ಟ್ ಲಾ ಆಯ್ತು, ಸೆಕೆಂಡ್ ಲಾ ಆಯ್ತು, ಈಗ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ನೋಡೋದಾದ್ರೆ, every action have equal and opposite reaction. So the third law states that all forces exist in pairs. If one object A exerts a force Fa, ನೋಡಿ ಇದು ಒಂದು ಆಬ್ಜೆಕ್ಟ್, ಓಕೆ, ಇದನ್ನ ಆಬ್ಜೆಕ್ಟ್ ಎ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಫೋರ್ಸ್ ಎ ಅನ್ನುವಂಥದ್ದು ಇದ್ರ ಮೇಲೆ ಅಪ್ಲೈ ಮಾಡಿದ್ರೆ, ಓಕೆ, ಇದು ಬಿ ಅಂತ ಅನ್ಕೊಳ್ಳೋಣ. ನೋಡಿ ನಾವು ಇಲ್ಲಿ ಫೋರ್ಸ್, ಇಲ್ಲಿ ಆಬ್ಜೆಕ್ಟ್ ಎ ಇದೆ, ಇಲ್ಲಿ ಆಬ್ಜೆಕ್ಟ್ ಬಿ ಇದೆ. ನಾವು ಫೋರ್ಸ್ ಅಂದ್ರೆ ಎ ಮೇಲೆ ಫೋರ್ಸ್ ಅನ್ನು ಅಪ್ಲೈ ಮಾಡಿದ್ರೆ ಇಟ್ ಎಕ್ಸರ್ಟ್ಸ್ ಫೋರ್ಸ್ ಆನ್ second object B. So then B simultaneously exerts a force B on A, and the two forces are equal and opposite. So Fa is equal to minus Fb. Nodi, this is important. Fa is equal to minus Fb. Okay, third law can be used to explain the generation of lift. This is very important. ಯಾವುದು ಇಂಪಾರ್ಟೆಂಟ್ ಎಕ್ಸಾಮ್ಗೆ, ಥರ್ಡ್ ಲಾ ಕ್ಯಾನ್ ಬಿ ಯೂಸ್ ಟು ಎಕ್ಸ್ಪ್ಲೈನ್ ದ ಜನರೇಷನ್ ಆಫ್ ಲಿಫ್ಟ್ ಬೈ ಎ ವಿಂಗ್ ಅಂಡ್ ದ ಪ್ರೊಡಕ್ಷನ್ ಆಫ್ ಥ್ರಸ್ಟ್ ಬೈ ಎ ಜೆಟ್ ಇಂಜಿನ್. ಇದರಲ್ಲಿ ಅಂದ್ರೆ ಇವುಗಳನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ಒಂದು ಥರ್ಡ್ ಲಾನ ಯೂಸ್ ಮಾಡ್ತಾರೆ. ಓಕೆ, ದ ಜನರೇಷನ್ ಆಫ್ ಲಿಫ್ಟ್ ಬೈ ಎ ವಿಂಗ್ ಅಂಡ್ ದ ಪ್ರೊಡಕ್ಷನ್ ಆಫ್ ಥ್ರಸ್ಟ್ ಬೈ ಎ ಜೆಟ್ ಇಂಜಿನ್, ಇವೆರಡು ಕೂಡ ಎಕ್ಸಾಂಪಲ್ಸ್ ಯಾವುದಕ್ಕೆ, ಥರ್ಡ್ ಲಾ ಆಫ್ ಮೋಷನ್. ಸೊ ಮುಂದೆ ನೋಡೋದಾದ್ರೆ ಮೊಮೆಂಟಮ್ ನೋಡಿ, ಮೊಮೆಂಟಮ್ ಬಗ್ಗೆ, ಇಟ್ ರೆಫರ್ಸ್ ಟು ದ ಕ್ವಾಂಟಿಟಿ ಆಫ್ ಮೋಷನ್ ದಟ್ ಆನ್ ಆಬ್ಜೆಕ್ಟ್ ಹ್ಯಾಸ್, ಅಂದ್ರೆ ಎಷ್ಟು ಕ್ವಾಂಟಿಟಿ ಆಫ್ ಮೋಷನ್ ಅನ್ನ ಒಳಗೊಂಡಿರುತ್ತೆ ಒಂದು ಆಬ್ಜೆಕ್ಟ್ ಅನ್ನುವಂಥದ್ದು ಮೊಮೆಂಟಮ್ ಅಂತ ಹೇಳ್ತಾರೆ. ಸೊ ಇಟ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ಮಾಸ್ ಇನ್ ಮೋಷನ್. ನೋಡಿ ಮೊಮೆಂಟಮ್ ಇಟ್ ಈಸ್ ಡಿಫೈನ್ಡ್ ಆಸ್ ಮಾಸ್ ಇನ್ ಮೋಷನ್ ಅಂತ ಕೂಡ ಹೇಳ್ತಾರೆ. ಓಕೆ, ಸೊ ಲೀನಿಯರ್ ಮೊಮೆಂಟಮ್ ಆರ್ ಟ್ರಾನ್ಸ್ಲೇಷನಲ್ momentum is the product of the mass and velocity of an object. ನೋಡಿ ಲೀನಿಯರ್ ಮೊಮೆಂಟಮ್ ಅಥವಾ ಟ್ರಾನ್ಸ್ಲೇಷನಲ್ ಮೊಮೆಂಟಮ್ ಅಂತ ಏನ್ ಕರೀತಾರೆ, those are ಅಥವಾ that is the product of mass and velocity. So p is equal to mv ಅಂತ ಹೇಳ್ತೀವಿ. ಅಂದ್ರೆ ಮೊಮೆಂಟಮ್ is said to be product of mass and velocity ಅಂತ. ಓಕೆ, ಇದು ಏನು, ವೆಕ್ಟಾರ್ ಕ್ವಾಂಟಿಟಿ. ಓಕೆ, ಇದು ವೆಕ್ಟಾರ್ ಕ್ವಾಂಟಿಟಿ. ಓಕೆ, ಸೊ ಪಿ ಇಸ್ ಈಕ್ವಲ್ ಟು ಎಂ ವಿ. ಪಿ ಅನ್ನುವಂಥದ್ದು ಯಾವಾಗಲೂ ಲೀನಿಯರ್ ಮೊಮೆಂಟಮ್ ಆಗಿರುತ್ತೆ. ಪಿ ಅನ್ನುವಂಥದ್ದು ಲೀನಿಯರ್ ಮೊಮೆಂಟಮ್, ಎನ್ ಇಸ್ ಈಕ್ವಲ್ ಟು ಮಾಸ್ ಅಂಡ್ ವಿ ಇಸ್ ಈಕ್ವಲ್ ಟು ವೆಲಾಸಿಟಿ. ಈಗ ಇಂಪಲ್ಸಿಗೆ ಬರೋಣ. ಇಂಪಲ್ಸ್ ಐ ಅಥವಾ ಜೆ ಅನ್ನೋದ್ರಿಂದ ನಾವು ಅದನ್ನ ಇಂಡಿಕೇಟ್ ಮಾಡ್ತೀವಿ. ಇಟ್ ಇಸ್ ಡಿಫೈನ್ಡ್ ಆಸ್ ದ ಇಂಟೆಗ್ರಲ್ ಆಫ್ ಎ ಫೋರ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ವಿಚ್ ಗಿವ್ಸ್ ಯು ದ ಚೇಂಜ್ ಇನ್ ಮೊಮೆಂಟಮ್ ಆಫ್ ಎ ಬಾಡಿ ಬೀಯಿಂಗ್ ಅಫೆಕ್ಟೆಡ್ ಆನ್ ಬೈ ದ ಫೋರ್ಸ್. ಓಕೆ, ಇಂಪಲ್ಸ್ ಅಂತ ಅಂದ್ರೆ ಏನು, ಇಟ್ ಈಸ್ ಡಿಫೈನ್ಡ್ ಆಸ್ ದ ಇಂಟೆಗ್ರಲ್ ಆಫ್ ಫೋರ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಇಂಟೆಗ್ರಲ್ ಆಫ್ ಫೋರ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಅದರಿಂದ ಏನ್ ಕೊಡುತ್ತೆ, ವಿಚ್ ಗಿವ್ಸ್ ಯು change in momentum of the body being acted on by the force. Okay, its unit is Newton second. Impulse ನೋಡಿ, this is very important, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇಂಪಲ್ಸ್ SI ಯೂನಿಟ್ ಏನು, ಇಟ್ಸ್ ಯೂನಿಟ್ ಯಾವುದು ಅದರದ್ದು ಅಂತ ಹೇಳಿದ್ರೆ ನ್ಯೂಟನ್ ಸೆಕೆಂಡ್. ದ ಕ್ವಾಂಟಿಟಿ ಆಫ್ ಇಂಪಲ್ಸ್ ಅಂತ ಬಂದಾಗ ಫೋರ್ಸ್ ಇಂಟು ಟೈಮ್ ಇಂಟರ್ವಲ್. ಓಕೆ, ಫೋರ್ಸ್ ಇಂಟು ಟೈಮ್ ಇಂಟರ್ವಲ್ ಯಾವ್ದ್ರದ್ದು, ಇಂಪಲ್ಸ್ದು. ಇನರ್ಷಿಯಾಗೆ ಬಂದ್ರೆ ಇಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಎನಿ ಫಿಸಿಕಲ್ ಆಬ್ಜೆಕ್ಟ್ ಟು ಎನಿ ಚೇಂಜ್ ಇನ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್. ಸೊ ಎನಿ ಸ್ಟೇಟ್ ಆಫ್ ಮೋಷನ್ ಅಂತ ಹೇಳಿದಾಗ ಸ್ಟೇಟ್ ಆಫ್ ಮೋಷನ್ ಅನ್ನುವಂಥದ್ದು ಇಟ್ ಮೇ ಇನ್ಕ್ಲೂಡ್ ಚೇಂಜಸ್ ಟು ಸ್ಪೀಡ್, ಡೈರೆಕ್ಷನ್ ಆರ್ ಸ್ಟೇಟ್ ಆಫ್ ರೆಸ್ಟ್. ಅಂಡ್ inertia ಅಂತ ಬಂದಾಗ it is the tendency of objects to keep moving in a straight line at constant velocity. Okay, it is the tendency of objects ಅಂತ ಹೇಳ್ತೀವಿ. ಏನಕ್ಕೆ, to keep moving in a straight line at constant velocity. And equilibrium ಗೆ ಬಂದಾಗ it is the condition of a system when
neither its state of motion nor its internal energy state tends to change with time. Okay, so ಈಕ್ವಿಲಿಬ್ರಿಯಂ ಅಂದ್ರೆ ಏನು? ಇಟ್ ಇಸ್ ದ ಕಂಡೀಷನ್. ಈಕ್ವಿಲಿಬ್ರಿಯಂ ಅನ್ನುವಂಥದ್ದು ಒಂದು ಕಂಡೀಷನ್, ಒಂದು ಸಿಸ್ಟಮ್ ಅಲ್ಲಿ ಇರುವಂತ ಕಂಡೀಷನ್. ಯಾವಾಗ ಅಂದ್ರೆ ಸ್ಟೇಟ್ ಆಫ್ ಮೋಷನ್ ಜೊತೆಗೆ ಇಂಟರ್ನಲ್ ಎನರ್ಜಿ ಸ್ಟೇಟ್ ಎರಡೂ ಕೂಡ ನಾಟ್ ಚೇಂಜ್ ವಿತ್ ಟೈಮ್, ಎರಡೂ ಕೂಡ ಏನು ಚೇಂಜ್ ಆಗೋದಿಲ್ಲ, ಹಾಗೆ ಇರೋದು, ಅದನ್ನ ಈಕ್ವಿಲಿಬ್ರಿಯಂ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನ್ ಚೇಂಜ್ ಆಗಲ್ಲ ಈಕ್ವಿಲಿಬ್ರಿಯಂ ಅಲ್ಲಿ? ಸ್ಟೇಟ್ ಆಫ್ ಮೋಷನ್ ಮತ್ತೆ ಇಂಟರ್ನಲ್ ಎನರ್ಜಿ ಸ್ಟೇಟ್ ಎರಡೂ ಕೂಡ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗೋದಿಲ್ಲ, ಅದು ಹಾಗೆ ಇರುತ್ತೆ. ಓಕೆ, ಅದನ್ನ ನಾವು ಈಕ್ವಿಲಿಬ್ರಿಯಂ ಅಂತ ಹೇಳ್ತಾರೆ. ಅಂಡ್ ಈಕ್ವಿಲಿಬ್ರಿಯಂಗೆ ಬಂದಾಗ ಇಫ್ ದ ಡೈನಾಮಿಕ್ಸ್ ಆಫ್ ಅ ಸಿಸ್ಟಮ್ ಇಸ್ ಡಿಸ್ಕ್ರೈಬ್ಡ್ ಬೈ ಎ ಡಿಫರೆನ್ಷಿಯಲ್ ಈಕ್ವೇಶನ್. ನೋಡಿ, ಇಫ್ ದ ಡೈನಾಮಿಕ್ಸ್ ಆಫ್ ಅ ಸಿಸ್ಟಮ್ ಇಸ್ ಡಿಸ್ಕ್ರೈಬ್ಡ್ ಬೈ ಎ ಡಿಫರೆನ್ಷಿಯಲ್ ಈಕ್ವೇಶನ್ ಆರ್ ಎ ಸಿಸ್ಟಮ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಹೇಳ್ತಾರೆ, ದೆನ್ ಈಕ್ವಿಲಿಬ್ರಿಯಾ ಕ್ಯಾನ್ ಬಿ ಎಸ್ಟಿಮೇಟೆಡ್ ಬೈ ಸೆಟ್ಟಿಂಗ್ ಎ ಡಿರೈವೇಟಿವ್ ಆರ್ ಟು 0. ಓಕೆ, ಇನ್ನು ಈಕ್ವಿಲಿಬ್ರಿಯಂ ಅಲ್ಲಿ ನಾವು 3 ಸ್ಟೇಟ್ಸ್ ಆಫ್ ಈಕ್ವಿಲಿಬ್ರಿಯಂ ನೋಡ್ತೀವಿ. ಒಂದು ನ್ಯೂಟ್ರಲ್ ಈಕ್ವಿಲಿಬ್ರಿಯಂ, ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಮತ್ತೆ ಸ್ಟೇಬಲ್ ಈಕ್ವಿಲಿಬ್ರಿಯಂ. ನ್ಯೂಟ್ರಲ್ ಈಕ್ವಿಲಿಬ್ರಿಯಂ ಅಂತ ಬಂದಾಗ ಇಟ್ ಮೀನ್ಸ್ ದಟ್ ವಿತ್ ಎ ಸ್ಮಾಲ್ ಡಿವಿಯೇಷನ್. ನೋಡಿ, ನ್ಯೂಟ್ರಲ್ ಅಂತ ಬಂದಾಗ ಏನಾಗುತ್ತೆ? ಸ್ಮಾಲ್ ಡಿವಿಯೇಷನ್ ಉಂಟಾಗುತ್ತೆ, ದ ಬಾಡಿ ರಿಮೈನ್ಸ್ ಇನ್ ಈಕ್ವಿಲಿಬ್ರಿಯಂ. ಓಕೆ, ಅಂದ್ರೆ ಜಸ್ಟ್ ಸ್ಮಾಲ್ ಡಿವಿಯೇಷನ್ ಮಾತ್ರ ಒಳಗಾಗುತ್ತೆ, ಬಟ್ ಬಾಡಿ ಏನಿರುತ್ತೆ ಇಟ್ ರಿಮೈನ್ಸ್ ಇನ್ ಈಕ್ವಿಲಿಬ್ರಿಯಂ. ಈಗ ಎಕ್ಸಾಂಪಲ್ ಅಂತ ಬಂದಾಗ ವೀಲ್ ರೋಲಿಂಗ್ ಆನ್ ಎ ಹಾರಿಜಾಂಟಲ್ ಸರ್ಫೇಸ್, ಅದು ಇದಕ್ಕೆ ಎಕ್ಸಾಂಪಲ್. ಇಫ್ ಯು ಸ್ಟಾಪ್ ಇಟ್ ಅಟ್ ಎನಿ ಪಾಯಿಂಟ್ ದ ವೀಲ್ ವಿಲ್ ಬಿ ಇನ್ ಎ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ. ಆಮೇಲೆ ಇನ್ನೊಂದು, ಎ ಬಾಲ್ ಲೈಯಿಂಗ್ ಆನ್ ಎ ಫ್ಲಾಟ್ ಹಾರಿಜಾಂಟಲ್ ಸರ್ಫೇಸ್ ಈಸ್ ಇನ್ ಎ ಸ್ಟೇಟ್ ಆಫ್ ನ್ಯೂಟ್ರಲ್ ಈಕ್ವಿಲಿಬ್ರಿಯಂ. And unstable equilibrium ಬಗ್ಗೆ ನೋಡ್ತಾ ಹೋದ್ರೆ it means that with a small deviation of the body from equilibrium state, forces emerge which tend to increase this deviation. A ball located at the top of spherical projection is an example of unstable equilibrium. Unstable equilibrium ಗೆ ಎಕ್ಸಾಂಪಲ್ ಏನು? ಇವಾಗ ಒಂದು ಸ್ಪೆರಿಕಲ್ ಪ್ರೊಜೆಕ್ಷನ್ ಏನಿರುತ್ತೆ, ಆ ಒಂದು ಟಾಪ್ ಅಲ್ಲಿ ಬಾಲ್ ಲೊಕೇಟೆಡ್ ಆಗಿರುತ್ತಲ್ವಾ, ಸೊ ಅದನ್ನ ನಾವೇನ್ ಹೇಳ್ಬೋದು? ಇಟ್ ಇಸ್ ದ ಎಕ್ಸಾಂಪಲ್ ಫಾರ್ unstable equilibrium. So unstable equilibrium ಅಂದ್ರೆ ಗೊತ್ತಾಯ್ತಲ್ವಾ? It means that with a small deviation of the body. ಓಕೆ, ಅಂದ್ರೆ ನ್ಯೂಟ್ರಲ್ ಅಲ್ಲೂ ಕೂಡ ಸ್ಮಾಲ್ ಡಿವಿಯೇಷನ್, ಬಟ್ ಏನಾಗುತ್ತೆ? ಬಾಡಿ ರಿಮೈನ್ಸ್ ಇನ್ ಈಕ್ವಿಲಿಬ್ರಿಯಂ. ಇಲ್ಲಿ ಏನಾಗುತ್ತೆ? ವಿತ್ ಅ ಸ್ಮಾಲ್ ಡಿವಿಯೇಷನ್ ಆಫ್ ದ ಬಾಡಿ ಫ್ರಮ್ ದ ಈಕ್ವಿಲಿಬ್ರಿಯಂ ಸ್ಟೇಟ್. ಅಂದ್ರೆ ಇಲ್ಲಿ ಬಾಡಿ ರಿಮೈನ್ಸ್ ಇನ್ ಈಕ್ವಿಲಿಬ್ರಿಯಂ ಅಂದ್ರೆ ಬಾಡಿ ಈಕ್ವಿಲಿಬ್ರಿಯಂ ಅಲ್ಲೇ ಇರುತ್ತೆ, ಬಟ್ ಸ್ಮಾಲ್ ಡಿವಿಯೇಷನ್ ಆಗುತ್ತೆ. ಆದ್ರೆ ಈಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲಿ ಇರುವಂತಹ ಆಬ್ಜೆಕ್ಟ್ ಅಥವಾ ಒಂದು ಬಾಡಿ ಅಥವಾ ಆಬ್ಜೆಕ್ಟ್ ಅಂತ ಏನ್ ಹೇಳ್ತೀವಿ, ಒಂದು ವಸ್ತು ಈಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲೇನೆ ಇದ್ದಾಗ ಡಿವಿಯೇಷನ್ ಆಗೋದು ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ. ಓಕೆ, ಇನ್ನು ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ವಿತ್ ಸ್ಮಾಲ್ ಡಿವಿಯೇಷನ್ಸ್ ಆಫ್ ದ ಬಾಡಿ ಫ್ರಮ್ ದ ಸ್ಟೇಟ್. ಓಕೆ, ಅಂದ್ರೆ ಈಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲಿ ಏನಾಗುತ್ತೆ? ಸ್ಮಾಲ್ ಡಿವಿಯೇಷನ್ಸ್ ಉಂಟಾಗುತ್ತೆ, force or moments of forces emerge which tend to return the body to the state of equilibrium. ಇದಕ್ಕೆ ಎಕ್ಸಾಂಪಲ್ ಬಂದು a ball located at the bottom of a spherical deepening is in a state of stable equilibrium ಅಂತ ಹೇಳ್ತೀವಿ. ಸೊ ಇದಿಷ್ಟು ಈಕ್ವಿಲಿಬ್ರಿಯಂ ಬಗ್ಗೆ ಆಯ್ತು. ಈಗ ಫ್ರಿಕ್ಷನ್ ನೋಡೋದಾದ್ರೆ ಇಟ್ ಈಸ್ ರೆಪ್ರೆಸೆಂಟೆಡ್ ಲೈಕ್ ದಿಸ್. ಓಕೆ, ಫ್ರಿಕ್ಷನ್ ಅಂತ ಹೇಳಿದಾಗ ಇಟ್ ಇಸ್ ದ ಫೋರ್ಸ್ ಬಿಟ್ವೀನ್ ಸರ್ಫೇಸಸ್. ಓಕೆ, ಎರಡು ಸರ್ಫೇಸಸ್ ನಡುವೆ ಇರುವಂತ ಫೋರ್ಸ್ ವೆನ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ that resists their relative tangential motion ಅಂತ ಹೇಳ್ತೀವಿ, ಅದನ್ನೇ ಫ್ರಿಕ್ಷನ್ ಅಂತ ಹೇಳೋದು. ಹಿಂದಿನ ಒಂದು TET ಕ್ವಶನ್ ಪೇಪರ್ಸ್ ಅಲ್ಲೂ ಕೂಡ ಸಾಕಷ್ಟು ಸಲ ಅಂದ್ರೆ ಎವ್ರಿ ಇಯರ್ ರಿಪೀಟ್ ಆಗ್ತಾನೆ ಇತ್ತು, ಫ್ರಿಕ್ಷನ್ ಮೇಲೆ ಕಂಪಲ್ಸರಿ ಒಂದು ಕ್ವೆಶನ್ ಇರ್ತಾ ಇತ್ತು. ಬಟ್ 2-3 years ಇಂದ ಫ್ರಿಕ್ಷನ್ ಮೇಲೆ ಏನೋ ಕ್ವೆಶನ್ಸ್ ಬಂದಿಲ್ಲ, ಹಾಗಂತ ಬರ್ದೇನೂ ಇರಲ್ಲ ಅಂತ ಏನೂ ಇಲ್ಲ, ಬರ್ಬಹುದು. ಓಕೆ, ಇಟ್ ಇಸ್ ದ ಫೋರ್ಸ್ ಬಿಟ್ವೀನ್ ಸರ್ಫೇಸಸ್ ಅಂಡ್ ಕಾಂಟ್ಯಾಕ್ಟ್. ಓಕೆ, ದಟ್ ರೆಸಿಸ್ಟ್ their relative tangential motion. Okay, this is very important. Relative tangential motion. The force of friction is a force. ನಾವು ಹಾಗಾದ್ರೆ ಫೋರ್ಸ್ ಆಫ್ ಫ್ರಿಕ್ಷನ್ ಅಂದ್ರೆ ಏನು? ಫೋರ್ಸ್ ಆಫ್ ಫ್ರಿಕ್ಷನ್ ಅಂತ ಹೇಳಿದ್ರೆ ಅದು ಒಂದು ಫೋರ್ಸ್ ದಟ್ ರೆಸಿಸ್ಟ್ ಮೋಷನ್ ವೆನ್ ಟೂ ಆಬ್ಜೆಕ್ಟ್ಸ್ ಆರ್ ಇನ್ ಕಾಂಟ್ಯಾಕ್ಟ್. ಅಂದ್ರೆ ಎರಡು ಆಬ್ಜೆಕ್ಟ್ ಏನ್ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ ಅದನ್ನ ರೆಸಿಸ್ಟ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಅದು ಯಾವುದು? ಫೋರ್ಸ್ ಆಫ್ ಫ್ರಿಕ್ಷನ್. ಫ್ರಿಕ್ಷನ್ ಈಸ್ ಹೈ ಫಾರ್ ಡ್ರೈ. ಅಂದ್ರೆ ನೋಡಿ, ಫ್ರಿಕ್ಷನ್ ಅನ್ನುವಂಥದ್ದು ಡ್ರೈ ಇದ್ರೆ ಏನಾಗುತ್ತೆ?
ತುಂಬಾನೇ ಹೈ ಇರುತ್ತೆ. ಅಂಡ್ ಆಲ್ಸೋ ಫಾರ್ ರಫ್ ಸರ್ಫೇಸಸ್. ಅಂಡ್ ಅದೇ ಸ್ಮೂತ್ ಸರ್ಫೇಸಸ್ ಇದ್ರೆ, ಆಮೇಲೆ ವೆಟ್ ಸರ್ಫೇಸಸ್ ಇದ್ರೆ ಫ್ರಿಕ್ಷನ್ ಏನಾಗುತ್ತೆ, ಕಡಿಮೆ ಇರುತ್ತೆ. ಓಕೆ, ಅಂಡ್ ಇದರಲ್ಲಿ ವೆರಿ 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 ಇಂಪಾರ್ಟೆಂಟ್, ಇದರಲ್ಲಿ ಫ್ರಿಕ್ಷನ್ ಟೈಪ್ಸ್ ಏನಿದೆಯಲ್ಲ, ದೋಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾಕಂದ್ರೆ ಇವೆಲ್ಲವೂ ಕೂಡ CBSE ಅಲ್ಲಿ ಇರುವಂತವು ಫ್ರಿಕ್ಷನ್ ಅಂದ್ರೆ ಟೈಪ್ಸ್. ಒಂದು ರೋಲಿಂಗ್ ಫ್ರಿಕ್ಷನ್, ಫ್ಲೂಯಿಡ್ ಫ್ರಿಕ್ಷನ್, ಓಕೆ, ರೋಲಿಂಗ್ ಫ್ರಿಕ್ಷನ್, ಫ್ಲೂಯಿಡ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್, ಲುಬ್ರಿಕೇಟೆಡ್ ಫ್ರಿಕ್ಷನ್, ಸ್ಕಿನ್ ಫ್ರಿಕ್ಷನ್, ಇಂಟರ್ನಲ್ ಫ್ರಿಕ್ಷನ್ ಅಂತ ಹೇಳಿ ಇಷ್ಟು ಟೈಪ್ ಬರುತ್ತೆ. ಅದ್ರ ಜೊತೆಗೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಮತ್ತೆ ಕೈನೆಟಿಕ್ ಫ್ರಿಕ್ಷನ್ ಅಂತ ಹೇಳಿ 2 ಟೈಪ್ಸ್ ನಾವು ನೋಡ್ತೀವಿ. ಓಕೆ, ಫ್ರಿಕ್ಷನ್ ಅಲ್ಲಿ. ಸೊ ನೋಡ್ತಾ ಹೋಗೋಣ. ಇವಾಗ ಫ್ರಿಕ್ಷನ್ ಅಂದ್ರೆ ಗೊತ್ತಾಯ್ತಲ್ವಾ. ಸೊ ರೋಲಿಂಗ್ ಫ್ರಿಕ್ಷನ್ ಅಂತ ಹೇಳಿದ್ರೆ ಇಟ್ ಅಕರ್ಸ್ ಯಾವಾಗ ವೆನ್ ಅನ್ ಆಬ್ಜೆಕ್ಟ್ ರೋಲ್ ಓವರ್ ಅನದರ್ ಆರ್ ದಟ್ ಈಸ್ ಸರ್ಕ್ಯುಲರ್ ಲೈಕ್ ಎ ಬಾಲ್. ಇದಕ್ಕೆ ಎಕ್ಸಾಂಪಲ್ ಬಂದು ರೈಡಿಂಗ್ ಎ ಮೋಟಾರ್ ಸೈಕಲ್. ಇವಾಗ ನಾವು ಮೋಟಾರ್ ಸೈಕಲ್ ರೈಡ್ ಮಾಡ್ತಾ ಇರಲ್ವಾ, ಅದನ್ನ ಎಕ್ಸಾಂಪಲ್ ಕೊಡ್ಬೋದು ರೋಲಿಂಗ್ ಫ್ರಿಕ್ಷನ್ಗೆ. ಸೊ ರೋಲಿಂಗ್ ಫ್ರಿಕ್ಷನ್ ಯಾವಾಗ ಆಗುತ್ತೆ, ವೆನ್ ಅನ್ ಆಬ್ಜೆಕ್ಟ್ ರೋಲ್ಸ್ ಓವರ್ ಅನದರ್. ಓಕೆ, ಸಮಥಿಂಗ್ ವಿತ್ ವೀಲ್ಸ್ ಅಂತ ಹೇಳ್ಬೋದು. ಇನ್ನು ಫ್ಲೂಯಿಡ್ ಫ್ರಿಕ್ಷನ್ ಅಂತ ಹೇಳಿದ್ರೆ ಇಟ್ ಅಕರ್ಸ್ ವೆನ್ ದ ಆಬ್ಜೆಕ್ಟ್ ಮೂವ್ಸ್ ಥ್ರೂ ಎ ಫ್ಲೂಯಿಡ್. ಯಾವಾಗ ಫ್ಲೂಯಿಡ್ ಮೂಲಕ ಮೂವ್ ಆಗ್ತಾ ಇರುತ್ತೆ, ಮೀನಿಂಗ್ ಐದರ್ ಎ ಲಿಕ್ವಿಡ್ ಆರ್ ಗ್ಯಾಸ್. ಫಾರ್ ಎಕ್ಸಾಂಪಲ್ ಸ್ಕೈ ಡೈವಿಂಗ್ ಮತ್ತೆ ಸ್ವಿಮ್ಮಿಂಗ್. ನೋಡಿ, ಫ್ರಿಕ್ಷನ್ ಅಲ್ಲಿ ಯಾವ ರೀತಿ ಎಲ್ಲ ಕ್ವಶನ್ಸ್ ಕೇಳ್ಬೋದು ಅಂದ್ರೆ ಸ್ವಿಮ್ಮಿಂಗ್, ಸ್ಕೈ ಡೈವಿಂಗ್, ಇದ್ರ ಮೇಲೆ ಅಪ್ಲೈಡ್ ಕ್ವಶನ್ಸ್ ಕೇಳಿ ಇದು ವಿಚ್ ಟೈಪ್ ಆಫ್ ಫ್ರಿಕ್ಷನ್ ಅಂತ ಕೇಳ್ತಾರೆ, ಫ್ಲೂಯಿಡ್ ಫ್ರಿಕ್ಷನ್ ಆಗಿರ್ಬೇಕು. ಇನ್ನು ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಬಂದಾಗ ಇಟ್ ಅಕರ್ಸ್ ವೆನ್ ಸಾಲಿಡ್ ಸರ್ಫೇಸಸ್. ನೋಡಿ, ಸ್ಲೈಡಿಂಗ್ it is related to solid surfaces. Okay, ಇದನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸ್ಲೈಡಿಂಗ್ ರಿಲೇಟೆಡ್ ಟು ಸಾಲಿಡ್ ಸರ್ಫೇಸಸ್. ಓಕೆ, ಸೊ ಸ್ಲೈಡಿಂಗ್ ಫ್ರಿಕ್ಷನ್ ಅಕರ್ಸ್ ವೆನ್ ಸಾಲಿಡ್ ಸರ್ಫೇಸಸ್ ಸ್ಲೈಡ್ ಓವರ್ ಈಚ್ ಅದರ್ ಫಾಲಿಂಗ್ ಆನ್ ದಿ ಪೇವ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಪೇವ್ಮೆಂಟ್ ಮೀನ್ಸ್ ನಥಿಂಗ್ ಬಟ್ ರೋಡ್. ಓಕೆ, ಸಾಲಿಡ್ ಸರ್ಫೇಸಸ್ ಸ್ಲೈಡ್ ಓವರ್ ಈಚ್ ಅದರ್ ಫಾಲಿಂಗ್ ಆನ್ ದ ಪೇವ್ಮೆಂಟ್. ಆಮೇಲೆ ಲುಬ್ರಿಕೇಟೆಡ್ ಫ್ರಿಕ್ಷನ್. ಸೊ ಪೇವ್ಮೆಂಟ್ ಗೊತ್ತಾಯ್ತಲ್ವಾ, ಅಂದ್ರೆ ಪಾದಚಾರಿ ಮಾರ್ಗ ಅಂತ ಹೇಳ್ತೀವಿ. ಓಕೆ, ಅಕರ್ಸ್ ವೆನ್ ಸಾಲಿಡ್ ಸರ್ಫೇಸಸ್ ಸ್ಲೈಡ್ ಓವರ್ ಈಚ್ ಅದರ್. ಇದಕ್ಕೆ ಎಕ್ಸಾಂಪಲ್ ನೋಡಿ, ಸಾಲಿಡ್ ಸರ್ಫೇಸಸ್ ಸ್ಲೈಡ್ ಓವರ್ ಈಚ್ ಅದರ್, ಎಕ್ಸಾಂಪಲ್ ಫಾಲಿಂಗ್ ಆನ್ ದಿ ಪೇವ್ಮೆಂಟ್. ಆಮೇಲೆ ಲುಬ್ರಿಕೇಟೆಡ್ ಫ್ರಿಕ್ಷನ್ ಬಂದು ಇಟ್ ಇಸ್ ಎ ಕೇಸ್ ಆಫ್ ಫ್ಲೂಯಿಡ್ ಫ್ರಿಕ್ಷನ್. ಅಂದ್ರೆ ಲುಬ್ರಿಕೇಟೆಡ್ ಫ್ರಿಕ್ಷನ್ ಕೂಡಾನು, ಲುಬ್ರಿಕೇಟೆಡ್ ಫ್ರಿಕ್ಷನ್ ಅನ್ನುವಂಥದ್ದು ಇಟ್ ಈಸ್ ಎ ಕೇಸ್ ಆಫ್ ಫ್ಲೂಯಿಡ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ಓಕೆ, ಕೇಸ್ ಆಫ್ ಫ್ಲೂಯಿಡ್ ಫ್ರಿಕ್ಷನ್ ವೇರ್ ಎ ಫ್ಲೂಯಿಡ್ ಸಪರೇಟ್ಸ್ ಟೂ ಸಾಲಿಡ್ ಸರ್ಫೇಸಸ್. ಇಲ್ಲಿ ಏನಾಗುತ್ತೆ, ಫ್ಲೂಯಿಡ್ ಅನ್ನುವಂಥದ್ದು ಇಟ್ ಸಪರೇಟ್ಸ್ ಎರಡು ಸಾಲಿಡ್ ಸರ್ಫೇಸಸ್ ಅನ್ನ ಇದು ಸಪರೇಟ್ ಮಾಡುತ್ತೆ. ಓಕೆ, ಇನ್ನು ಸ್ಕಿನ್ ಫ್ರಿಕ್ಷನ್. ಓಕೆ, ಸ್ಕಿನ್ ಫ್ರಿಕ್ಷನ್ ಬಗ್ಗೆ ನೋಡ್ತಾ ಹೋದ್ರೆ ಇಟ್ ಇಸ್ ಅ ಕಾಂಪೋನೆಂಟ್ ಆಫ್ ಡ್ರ್ಯಾಗ್. ಓಕೆ, ಇಟ್ ಇಸ್ ಅ ಕಾಂಪೋನೆಂಟ್ ಆಫ್ ಡ್ರ್ಯಾಗ್ ಅಂತ ಹೇಳ್ತೀವಿ, ಮೀನ್ಸ್ ಎಳೆಯೋದು. ಓಕೆ, ದ ಫೋರ್ಸ್ ರೆಸಿಸ್ಟಿಂಗ್ ದ ಮೋಷನ್ ಆಫ್ ಎ ಸಾಲಿಡ್ ಬಾಡಿ ಥ್ರೂ ಎ ಫ್ಲೂಯಿಡ್. ಓಕೆ, ಸ್ಕಿನ್ ಫ್ರಿಕ್ಷನ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಕಾಂಪೋನೆಂಟ್ ಆಫ್ ಡ್ರ್ಯಾಗ್. ಇದು ಒಂದು ಡ್ರ್ಯಾಗ್ ನ ಕಾಂಪೋನೆಂಟ್ ಆಗಿರುತ್ತೆ. ಓಕೆ, ಮೀನ್ಸ್ ಇಟ್ ಈಸ್ ಅ ಕಾಂಪೋನೆಂಟ್ ಆಫ್ ಡ್ರ್ಯಾಗ್ ಮೀನ್ಸ್ ಸಮ್ ಫೋರ್ಸ್ ಅಂತಾನು ನಾವು ತಗೋಬಹುದು. ಓಕೆ, it is a component of drag, the force resisting the motion of a solid body through a fluid. Okay, motion of a solid body, force resisting the motion of a solid body through a fluid, ಅದನ್ನ ನಾವೇನಂತ ಹೇಳ್ತೀವಿ, ಸ್ಕಿನ್ ಫ್ರಿಕ್ಷನ್. ಇನ್ನು ಇಂಟರ್ನಲ್ ಫ್ರಿಕ್ಷನ್ ಅಂತ ಬಂದಾಗ ಇಟ್ ಈಸ್ ದ ಫೋರ್ಸ್ ರೆಸಿಸ್ಟಿಂಗ್ ಮೋಷನ್. ಓಕೆ, ಓಕೆ, ಫೋರ್ಸ್ ಅನ್ನ ತಡೆಗಟ್ಟೋದು. ಇವೆಲ್ಲ ಫ್ರಿಕ್ಷನ್ ಏನಂದ್ರೆ ಫೋರ್ಸ್, ಮೋಷನ್ ಅದನ್ನೇನ್ ಮಾಡುತ್ತೆ, ತಡೆಗಟ್ಟುವಂತ ಒಂದು ಫೋರ್ಸ್ ಅನ್ನೇ ನಾವು ಫ್ರಿಕ್ಷನ್ ಅಂತ ಹೇಳೋದು. ಸೊ ಇಂಟರ್ನಲ್ ಫ್ರಿಕ್ಷನ್ ಅಂತ ಹೇಳಿದ್ರೆ ಇಟ್ ಇಸ್ ದ ಫೋರ್ಸ್ ರೆಸಿಸ್ಟಿಂಗ್ ಮೋಷನ್. ಯಾವ ಒಂದು ಮೋಷನ್ ಅನ್ನ ಇದು ವಿರೋಧಿಸುತ್ತೆ ಅಥವಾ ತಡೆಗಟ್ಟುತ್ತೆ, ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರೆ ಬಿಟ್ವೀನ್ ದ ಎಲಿಮೆಂಟ್ಸ್ ಮೇಕಿಂಗ್ ಅಪ್ ಎ ಸಾಲಿಡ್ ಮಟೀರಿಯಲ್ ವೈಲ್ ಇಟ್ ಅಂಡರ್ಗೋಸ್ ಡಿಫಾರ್ಮೇಶನ್, ಅದನ್ನ ಇಂಟರ್ನಲ್ ಫ್ರಿಕ್ಷನ್ ಅಂತ ಹೇಳ್ತಾರೆ. ಓಕೆ, ಇದಿಷ್ಟು ಕಾಮನ್ ಟೈಪ್ಸ್ ಅಂತ ಹೇಳ್ಬೋದು, ಅಂದ್ರೆ ವೆರೈಟಿ ಆಫ್ ಫ್ರಿಕ್ಷನ್ ಟೈಪ್ಸ್ ಅಂತ ಹೇಳ್ಬೋದು. ಇನ್ನು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದ್ರೆ ಏನು ನೋಡಿ, ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಹೇಳಿದ್ರೆ ದ ಫೋರ್ಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್
ಕೀಪ್ಸ್ ಎ ಸ್ಟೇಷನರಿ ಆಬ್ಜೆಕ್ಟ್ ಅಟ್ ರೆಸ್ಟ್. ನೋಡಿ ಸ್ಟ್ಯಾಟಿಕ್ ಅಂತ ಹೇಳಿದ್ರೆ ಏನು, ಸ್ಟ್ಯಾಟಿಕ್ ಆಗಿರೋದು ಮೀನ್ಸ್ ರೆಸ್ಟ್ ಅಲ್ಲಿರೋದು. ಓಕೆ, ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದ್ರೆ ದ ಫೋರ್ಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಕೀಪ್ಸ್ ಎ ಸ್ಟೇಷನರಿ ಆಬ್ಜೆಕ್ಟ್ಸ್ ಗೊತ್ತಿರುತ್ತಲ್ವಾ, ಸ್ಟೇಷನರಿ ಆಬ್ಜೆಕ್ಟ್ಸ್ ಅಂದ್ರೆ ಏನಂತ. ಓಕೆ, okay. The force of a stationary friction keeps a stationary object at rest. ಇವಾಗ ಸ್ಟೇಷನರಿ ಆಬ್ಜೆಕ್ಟ್ಸ್ ಅಂತ ಬಂದಾಗ ಎವ್ರಿಡೇ ಆಬ್ಜೆಕ್ಟ್ಸ್, ಕೆಲವೊಂದಿಷ್ಟು ಔಟ್ಡೋರ್ ಆಬ್ಜೆಕ್ಟ್ಸ್, ಕೆಲವೊಂದಷ್ಟು ರೂಮ್ ಅಲ್ಲಿ ಇರುವಂತ ಆಬ್ಜೆಕ್ಟ್ಸ್, ಕೆಲವೊಂದು ಕಾರ್ ಅಲ್ಲಿ ಇರುವಂತ ಆಬ್ಜೆಕ್ಟ್ಸ್, ಆಫೀಸ್ ಅಲ್ಲಿ ಇರುವಂತದ್ದು. ಆಫೀಸ್ ಅಲ್ಲಿ ಅಂತ ಅಂದಾಗ ಕಂಪ್ಯೂಟರ್, ಪ್ರಿಂಟರ್, ಫೈಲ್ ಕ್ಯಾಬಿನೆಟ್. ಓಕೆ, ಸ್ಟೇಷನರಿ ವೆಹಿಕಲ್ಸ್ ಅಂದ್ರೆ ಪಾರ್ಕ್ಡ್ ಕಾರು, ಪಾರ್ಕ್ಡ್ ಟ್ರಕ್. ಎವ್ರಿಡೇ ಆಬ್ಜೆಕ್ಟ್ಸ್ ಅಂತ ಬಂದಾಗ ಬುಕ್ ಆನ್ ಮೈ ಶೆಲ್ಫ್, ಆಮೇಲೆ ಎ ಚೇರ್ ಇನ್ ಎ ರೂಮ್, ಓಕೆ, ಎ ಟೇಬಲ್ ಇನ್ ಎ ಕಿಚನ್, ಇವೆಲ್ಲ ಏನು ಸ್ಟೇಷನರಿ ಆಬ್ಜೆಕ್ಟ್ಸ್. ಸೊ ದಟ್ ಆರ್ ಅಟ್ ರೆಸ್ಟ್, ಅದನ್ನೇ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಹೇಳೋದು. ಓಕೆ, ನೆಕ್ಸ್ಟ್ ದ ಕೋಎಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಇಸ್ ಟಿಪಿಕಲಿ ಡಿನೋಟೆಡ್ ಆಸ್ ಕೈನೆಟಿಕ್ ಫ್ರಿಕ್ಷನ್. ನೋಡಿ, ಕೋಎಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಇಸ್ ಟಿಪಿಕಲಿ ಡಿನೋಟೆಡ್ ಆಸ್ ಮ್ಯೂಎಸ್ ಅಂತ ಹೇಳಿ ಡಿನೋಟ್ ಮಾಡ್ತಾರೆ. The friction that exists between two surfaces, those are not moving relative to each other. ನೋಡಿ, ಯಾವಾಗ ಒಂದು ಫ್ರಿಕ್ಷನ್ ಟೂ ಸರ್ಫೇಸಸ್ ಮೇಲೆ ಎಕ್ಸಿಸ್ಟ್ ಇರುತ್ತಲ್ಲ, those are not moving relative to each other. Okay, those are not moving relative to each other. And kinetic friction ಅಂದ್ರೆ ಏನು? ಇದು ಸ್ಟ್ಯಾಟಿಕ್ ಫ್ರಿಕ್ಷನ್ ಆಯ್ತು. ಸೊ ಇದಿಷ್ಟು ಅಂದ್ರೆ ಫ್ರಿಕ್ಷನ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ಟೂ ಸರ್ಫೇಸಸ್ ಏನಿರುತ್ತೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಲ್ಲಿ, ಆಕ್ಚುಲಿ ದಟ್ ಆರ್ ನಾಟ್ ಮೂವಿಂಗ್ ರಿಲೇಟಿವ್ ಟು ಈಚ್ ಅದರ್. ಒಂದಕ್ಕೆ ಒಂದು ದೇ ಆರ್ ನಾಟ್ ಮೂವಿಂಗ್ ರಿಲೇಟಿವ್, ಒಂದಕ್ಕೊಂದು ರಿಲೇಟಿವ್ ಆಗಿ ಅವು ಮೂವ್ ಆಗ್ತಾನೆ ಇರೋದಿಲ್ಲ. ಓಕೆ, ಯಾವ್ದ್ರಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಲ್ಲಿ. ಕಮಿಂಗ್ ಟು ಕೈನೆಟಿಕ್ ಫ್ರಿಕ್ಷನ್ ಏನಾಗುತ್ತೆ, ಒನ್ಸ್ ದ ಫೋರ್ಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಓವರ್ಕಮ್. ನೋಡಿ, ಒನ್ಸ್ ದ ಫೋರ್ಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಓವರ್ಕಮ್, the force of kinetic friction is what slows down a moving object. Okay, kinetic ನೋಡಿ ಸ್ಟ್ಯಾಟಿಕ್ ಫ್ರಿಕ್ಷನ್ ನಾವ್ ಇವಾಗ ಏನಾದ್ರೂ ಅದರಿಂದ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಂದ ಹೊರಗಡೆ ಬಂತು, ಸ್ಟ್ಯಾಟಿಕ್ ಫ್ರಿಕ್ಷನ್ ಇಂದ ಒಂದು ಆಬ್ಜೆಕ್ಟ್ ಹೊರಗಡೆ ಬರ್ತಾ ಇದೆ ಅಂದ್ರೆ ಅಲ್ಲಿರುವಂತದನ್ನ ಕೈನೆಟಿಕ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ಓಕೆ, ಫೋರ್ಸ್ ಆಫ್ ಕೈನೆಟಿಕ್ ಎನರ್ಜಿ ಈಸ್ ವಾಟ್ ಸ್ಲೋಸ್ ಡೌನ್ ಎ ಮೂವಿಂಗ್ ಆಬ್ಜೆಕ್ಟ್. ಓಕೆ, ನೆಕ್ಸ್ಟ್ ಬರೋದು ಕೈನೆಟಿಕ್ ಫ್ರಿಕ್ಷನ್ ಆಗಿರುತ್ತೆ. ಅಂಡ್ ದ ಕೋಎಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಏನಿರುತ್ತಲ್ವಾ, ದ ಕೋಎಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಇಸ್ ಟಿಪಿಕಲಿ ಡಿನೋಟೆಡ್ ಆಸ್ ಮ್ಯೂ ಕೆ. ಅಂಡ್ ಇಲ್ಲೇನಿದೆ, ಕೋಎಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಇಸ್ ಟಿಪಿಕಲಿ ಡಿನೋಟೆಡ್ ಆಸ್ ಮ್ಯೂ ಎಸ್ ಅಂತ, ದಿಸ್ ಇಸ್ ರಾಂಗ್. ಇದು ಕೈನೆಟಿಕ್ ಫ್ರಿಕ್ಷನ್ ಅಲ್ಲ, ಇದು ಸ್ಟ್ಯಾಟಿಕ್ ಫ್ರಿಕ್ಷನ್ ಆಗ್ಬೇಕು. ಓಕೆ, ಸೊ ಮ್ಯೂ ಎಸ್ ಅನ್ನುವಂಥದ್ದು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂಡ್ ಮ್ಯೂ ಕೆ ಅನ್ನುವಂಥದ್ದು, ಓಕೆ, ಮ್ಯೂ ಕೆ ಅನ್ನುವಂಥದ್ದು ಕೈನೆಟಿಕ್ ಫ್ರಿಕ್ಷನ್. ಓಕೆ, and it is usually less than the coefficient of static friction for the same materials. The friction that exists between two surfaces, those are moving relative to each other. ಇದೇ ವ್ಯತ್ಯಾಸ ಇದ್ರಲ್ಲಿ. ಸ್ಟ್ಯಾಟಿಕ್ ಫ್ರಿಕ್ಷನ್ ಅಲ್ಲಿ ಏನಾಗಿರುತ್ತೆ, ಫ್ರಿಕ್ಷನ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ಟೂ ಸರ್ಫೇಸಸ್, those are not moving relative to each other. But in kinetic friction, friction that exists between two surfaces, those are moving relative to each other. Okay, they are moving relative to each other, adu kinetic friction. If they are not moving relative to each other, that is said to be kinetic friction. Okay, clear? So idistu enagitu, friction ಬಗ್ಗೆ ಆಗಿತ್ತು. Okay, ಫ್ರಿಕ್ಷನ್ ಬಗ್ಗೆ ತಿಳ್ಕೊಂಡ್ವಿ, ಈಕ್ವಿಲಿಬ್ರಿಯಂ ಟೈಪ್ಸ್ ಗೊತ್ತಾಯ್ತು, ಅಂಡ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಬಗ್ಗೆ ನೋಡಿದ್ವಿ, ಹೌದಲ್ವಾ? ಸೊ ನ್ಯೂಟನ್ಸ್ ಲಾ ಆಫ್ ಮೋಷನ್ ಏನ್ ಹೇಳಿತ್ತು ಅಂದ್ರೆ, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ನೋಡಿದ್ವಿ, ಅದೇನ್ ಹೇಳ್ತು, every object will remain at rest or in uniform motion in a straight line ಎಲ್ಲಿವರೆಗೂ unless compelled to change its state by the action of an external force. ಆಮೇಲೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇದನ್ನ ಲಾ ಆಫ್ ಇನರ್ಷಿಯಾ ಅಂತ ಕೂಡ ಕರೀತಾರೆ. ಬಟ್ ಲಾ ಆಫ್ ಇನರ್ಷಿಯಾ ಏನಿದೆಯಲ್ಲ, ಇದನ್ನ ಕೊಟ್ಟಂತವ್ರು ದಟ್ ಇಸ್ ಗೆಲಿಲಿಯೋ ಅವರು. ಓಕೆ, ಅಂಡ್ ಇದ್ರದ್ದು ಫಾರ್ಮುಲಾ ಬಂದು sigma f is equal to dv by dt, that is equal to 0. Okay, and Newton's second law of motion anta bandaga, it explains how the velocity of an object changes when it is subject to an external force. Amale
ಇದ್ರದ್ದು ಫಾರ್ಮುಲಾ ಬಂದು F is equal to ma ಅಂತ ತಗೋಬಹುದು. ಅದನ್ನ ಇನ್ ಡೆಪ್ತ್ ಆಗಿ ಅಕಾರ್ಡಿಂಗ್ ಟು ಫಿಸಿಕ್ಸ್ ಬರೀಬೇಕು ಅಂತ ಹೇಳಿದ್ರೆ K is equal to m dv by dt is equal to ma. Okay, and Newton's third law of motion, for every action there is an equal and opposite reaction ಅಂತ ಹೇಳ್ತೀವಿ. ಸೊ ನೋಡಿ, ಯಾವಾಗ ಒಂದು ಆಬ್ಜೆಕ್ಟ್ A exerts a force on object A, okay, ಅವಾಗ if one object A exerts a force Fa on a second object B, then B simultaneously exerts a force B on A. Okay, so ಅವಾಗ ಫೋರ್ಸ್ A ಏನಿರುತ್ತೆ that is equal to minus FB ಅಂತ ಹೇಳ್ತೀವಿ ಅದನ್ನ. and third law can be used to explain generation of lift by a wing ಮತ್ತೆ production of thrust by a jet engine ಅಂತ. ಓಕೆ, ಅಂಡ್ ಮೊಮೆಂಟಮ್, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಮೊಮೆಂಟಮ್ ಅಂತ ಬಂದಾಗ ನಾವು ಇದರಲ್ಲಿ ಲೀನಿಯರ್ ಮೊಮೆಂಟಮ್, ಇಂಪಲ್ಸ್, ಇನರ್ಷಿಯಾ ಇದೆಲ್ಲ ಕೂಡ ಇಂಪಾರ್ಟೆಂಟ್. ಸೊ ಮೊಮೆಂಟಮ್ ಅಂತ ಬಂದಾಗ it refers to the quantity of motion that an object has, and it can be defined as mass in motion ಅಂತ ಹೇಳ್ತೀವಿ. mass in motion is nothing but momentum. so linear momentum ಅಥವಾ translational momentum ಅನ್ನುವಂಥದ್ದು it is the product of mass and velocity ಅಂತ ಹೇಳ್ತೀವಿ. momentum ಅನ್ನುವಂಥದ್ದು ಒಂದು ವೆಕ್ಟಾರ್ ಕ್ವಾಂಟಿಟಿ ಆಗಿರುತ್ತೆ. p is equal to mv ಅಂತ ಹೇಳ್ತೀವಿ, where p is equal to linear momentum ಆಗಿರುತ್ತೆ. and impulse ಬಗ್ಗೆ ನೋಡ್ತಾ ಹೋದ್ರೆ impulse SI ಯೂನಿಟ್ ns ನ್ಯೂಟನ್ ಸೆಕೆಂಡ್ ಅಂತ. it is defined as the integral of a force with respect to time. okay, ಅದೇನ್ ಕೊಡುತ್ತೆ ನಮ್ಗೆ, it gives us the change in momentum of the body being acted on by the force. okay, ಒಂದು ಫೋರ್ಸ್ ಗೆ ಒಳಪಟ್ಟಂತಹ ಚೇಂಜ್, ಒಂದು ಬಾಡಿ ಏನಿರುತ್ತೆ ಅಲ್ಲಿ ಫೋರ್ಸ್, ಒಂದು ಆಬ್ಜೆಕ್ಟ್ ಫೋರ್ಸ್ ಗೆ ಒಳಪಟ್ಟಾಗ ಅದ್ರ ಮೂಮೆಂಟ್ ಅಲ್ಲಿ ಚೇಂಜ್ ಆಗಿರುತ್ತಲ್ವಾ, ಅದು ಸಿಗುತ್ತೆ. ಓಕೆ, ಅಂಡ್ ದ ಕ್ವಾಂಟಿಟಿ ಆಫ್ ಇಂಪಲ್ಸ್ ಇಸ್ ಫೋರ್ಸ್ ಇಂಟು ಟೈಮ್ ಇಂಟರ್ವಲ್. ಓಕೆ, ಅಂಡ್ ಇನರ್ಷಿಯಾಗೆ ಬಂದಾಗ ಇಟ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ಎನಿ ಫಿಸಿಕಲ್ ಆಬ್ಜೆಕ್ಟ್ ಟು ಎನಿ ಚೇಂಜ್ ಇನ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್. ಇಟ್ ಇನ್ಕ್ಲೂಡ್ಸ್ ಚೇಂಜಸ್ ಟು ಇಟ್ಸ್ ಸ್ಪೀಡ್, ಡೈರೆಕ್ಷನ್ ಆರ್ ಸ್ಟೇಟ್ ಆಫ್ ರೆಸ್ಟ್ ಅಂತ ಹೇಳ್ತೀವಿ. ಓಕೆ, ಇನರ್ಷಿಯಾ ಅದು. ಅಂಡ್ ಇನರ್ಷಿಯಾ ಅಂತ ಬಂದಾಗ ನಾವು ಅದನ್ನ ಮಾಸ್ ಅಂತ ಕೂಡ ಕರಿತೀವಿ ಕೆಲವೊಂದ್ಸಲ. ಓಕೆ, ಟು ಕೀಪ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ಅಟ್ ಕಾನ್ಸ್ಟೆಂಟ್ ವೆಲಾಸಿಟಿ. ಅಂಡ್ ಈಕ್ವಿಲಿಬ್ರಿಯಂಗೆ ಬರೋದಾದ್ರೆ ಇಟ್ ಈಸ್ ದ ಕಂಡೀಷನ್ ಆಫ್ ಎ ಸಿಸ್ಟಮ್ ವೆನ್ ನೈದರ್ ಇಟ್ ಸ್ಟೇಟ್ ಆಫ್ ಮೋಷನ್ ಆರ್ ಇಟ್ಸ್ ಇಂಟರ್ನಲ್ ಎನರ್ಜಿ ಸ್ಟೇಟ್ ಟೆನ್ಸ್ ಟು ಚೇಂಜ್ ವಿತ್ ಟೈಮ್. ಎರಡು ಕೂಡ ಚೇಂಜ್ ಆಗಲ್ಲ. ಓಕೆ, with respect to time change ಆಗಿರೋದಿಲ್ಲ. If the dynamics of a system is described by differential equations, then equilibria can be estimated by setting a derivative to 0. ಸೊ ಅದನ್ನ ಅವಾಗ ಈಕ್ವಿಲಿಬ್ರಿಯಾವನ್ನ ನಾವು ಯಾವ ಒಂದು ಇದರಲ್ಲಿ ಎಸ್ಟಿಮೇಟ್ ಮಾಡ್ತೀವಿ, ಬೈ ಸೆಟ್ಟಿಂಗ್ ಎ ಡಿರೈವೇಟಿವ್ ಅನ್ನ 0 ನಲ್ಲಿ ಇಟ್ಟು ಎಸ್ಟಿಮೇಟ್ ಮಾಡಬೇಕು ಈಕ್ವಿಲಿಬ್ರಿಯಾನ. 3 states ಆಫ್ ಈಕ್ವಿಲಿಬ್ರಿಯಂ ಇರುತ್ತೆ: ನ್ಯೂಟ್ರಲ್ ಈಕ್ವಿಲಿಬ್ರಿಯಂ, ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಮತ್ತೆ ಸ್ಟೇಬಲ್ ಈಕ್ವಿಲಿಬ್ರಿಯಂ. ನ್ಯೂಟ್ರಲ್ ಅಲ್ಲಿ ಬಂದಾಗ ಬಾಡಿ ರಿಮೈನ್ಸ್ ಇನ್ ಈಕ್ವಿಲಿಬ್ರಿಯಂ, ಸ್ಮಾಲ್ ಡಿವಿಯೇಷನ್ ಇರುತ್ತೆ. ಓಕೆ, ಅಂಡ್ ಅನ್ಸ್ಟೇಬಲ್ ಗೆ ಬಂದಾಗ ವಿತ್ ಎ ಸ್ಮಾಲ್ ಡಿವಿಯೇಷನ್ ಆಫ್ ಎ ಬಾಡಿ ಫ್ರಮ್ ದ ಈಕ್ವಿಲಿಬ್ರಿಯಂ ಸ್ಟೇಟ್. ಓಕೆ, ಅಲ್ಲೇನಾಗುತ್ತೆ, ಫೋರ್ಸ್ ಎಮರ್ಜ್ ವಿಚ್ ಟೆಂಡ್ ಟು ಇನ್ಕ್ರೀಸ್ ದಿಸ್ ಡಿವಿಯೇಷನ್. ಅಲ್ಲಿ ಡಿವಿಯೇಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಡಿವಿಯೇಷನ್ ಏನಾಗುತ್ತೆ, ಇನ್ಕ್ರೀಸ್ ದಿಸ್ ಡಿವಿಯೇಷನ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಅಂಡ್ ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಲ್ಲಿ ಮೀನ್ಸ್ ದಟ್ ವಿತ್ ಸ್ಮಾಲ್ ಡಿವಿಯೇಷನ್ಸ್ ಆಫ್ ದ ಬಾಡಿ ಫ್ರಮ್ ದ ಸ್ಟೇಟ್, ಫೋರ್ಸಸ್ ಆರ್ ಮೊಮೆಂಟ್ಸ್ ಆಫ್ ಫೋರ್ಸಸ್ ಎಮರ್ಜ್ ವಿಚ್ ಟೆಂಡ್ ಟು ರಿಟರ್ನ್ ದ ಬಾಡಿ ಟು ದ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ. ಓಕೆ, a ball located at the bottom of a spherical deepening is in a state of stable equilibrium. ಅಂಡ್ ಫ್ರಿಕ್ಷನ್ ಗೆ ಬರೋದಾದ್ರೆ ಫ್ರಿಕ್ಷನ್ ಅನ್ನ ಮ್ಯೂ ಅಂತ ಇಂಡಿಕೇಟ್ ಮಾಡ್ತೀವಿ, ಸೊ ದಟ್ ಅದಕ್ಕೆ ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್ ಅನ್ನ ಮ್ಯೂ ಎಸ್ ಅಂಡ್ ಕೈನೆಟಿಕ್ ಫ್ರಿಕ್ಷನ್ ಅನ್ನ ಮ್ಯೂ ಕೆ ಅಂತ ಹೇಳಿ ಇಂಡಿಕೇಟ್ ಮಾಡಿದ್ದು. ಸೊ ವಾಟ್ ಇಸ್ ಫ್ರಿಕ್ಷನ್? ಇಟ್ ಇಸ್ ದ ಫೋರ್ಸ್ ಬಿಟ್ವೀನ್ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ಎರಡು ಸರ್ಫೇಸಸ್ ಒಂದಕ್ಕೊಂದು ಕಾಂಟ್ಯಾಕ್ಟ್ ಆಗ್ಬೇಕಾದ್ರೆ ದಟ್ ರೆಸಿಸ್ಟ್ ಅಂದ್ರೇನು, ಅದು ಅಪೋಸ್ ಮಾಡುತ್ತೆ. ರೆಸಿಸ್ಟ್ ಅಂದ್ರೇನು, ಅಪೋಸ್. ಓಕೆ, ದಟ್ ಅಪೋಸ್ ದೇರ್ ರಿಲೇಟಿವ್ ಟ್ಯಾಂಜೆನ್ಷಿಯಲ್ ಮೋಷನ್. ಅದರ ಒಂದು ರಿಲೇಟಿವ್ ಟ್ಯಾಂಜೆನ್ಷಿಯಲ್, ಒಂದಕ್ಕೊಂದು ಇರುವಂತ ರಿಲೇಟಿವ್ ಟ್ಯಾಂಜೆನ್ಷಿಯಲ್ ಮೋಷನ್ ಅನ್ನ ಏನ್ ಮಾಡುತ್ತೆ, ಅದು ಅಪೋಸ್ ಮಾಡುತ್ತೆ. ಓಕೆ, ಆಮೇಲೆ ದ ಫೋರ್ಸ್ ಆಫ್ ಫ್ರಿಕ್ಷನ್ ಇಸ್ ಎ ಫೋರ್ಸ್ ದಟ್ ರೆಸಿಸ್ಟ್ ಮೋಷನ್ ವೆನ್ ಟು ಆಬ್ಜೆಕ್ಟ್ಸ್ ಆರ್ ಇನ್ ಕಾಂಟ್ಯಾಕ್ಟ್. ಆಮೇಲೆ ಫ್ರಿಕ್ಷನ್ ಯಾವಾಗ್ಲೂ ಹೈ ಇರೋದು ಡ್ರೈ ಆಬ್ಜೆಕ್ಟ್ಸ್ ಗೆ ಮತ್ತೆ ರಫ್ ಸರ್ಫೇಸಸ್ ಗೆ. ಇದು ಸ್ಮೂತ್ ಮತ್ತೆ ವೆಟ್ ಸರ್ಫೇಸಸ್ ಗೆ ತುಂಬಾನೇ ಕಡಿಮೆ ಫ್ರಿಕ್ಷನ್ ಇರುತ್ತೆ. ಓಕೆ, ಸೊ ಟೈಪ್ಸ್ ಬಂದು ರೋಲಿಂಗ್ ಫ್ರಿಕ್ಷನ್. ರೋಲಿಂಗ್ ಅಂತ ಬಂದಾಗ ವೆನ್ ಅನ್ ಆಬ್ಜೆಕ್ಟ್ ರೋಲ್ಸ್ ಓವರ್ ಅನದರ್. ಆಮೇಲೆ ಫ್ಲೂಯಿಡ್ ಫ್ರಿಕ್ಷನ್ ಅಕರ್ಸ್ ವೆನ್ ಅನ್ ಆಬ್ಜೆಕ್ಟ್ ಮೂವ್ಸ್ ಥ್ರೂ ಎ ಫ್ಲೂಯಿಡ್. ಓಕೆ, ಆಬ್ಜೆಕ್ಟ್ ಮೂವ್ಸ್ ಥ್ರೂ ಎ
ಫ್ಲೂಯಿಡ್. ಆಮೇಲೆ ಸ್ಲೈಡಿಂಗ್ ಫ್ರಿಕ್ಷನ್ ಅಕರ್ಸ್ ವೆನ್ ಸಾಲಿಡ್ ಸರ್ಫೇಸಸ್ ಸ್ಲೈಡ್ ಓವರ್ ಈಚ್ ಅದರ್. ಆಮೇಲೆ ಲುಬ್ರಿಕೇಟೆಡ್ ಫ್ರಿಕ್ಷನ್ ಇನ್ ಕೇಸ್ ಆಫ್ ಫ್ಲೂಯಿಡ್ ಫ್ರಿಕ್ಷನ್ ವೇರ್ ಎ ಫ್ಲೂಯಿಡ್ ಸಪರೇಟ್ಸ್ ಟು ಸಾಲಿಡ್ ಸರ್ಫೇಸಸ್. ಇನ್ನು ಸ್ಕಿನ್ ಫ್ರಿಕ್ಷನ್ ಅಂತ ಬಂದ್ರೆ ಇಟ್ ಇಸ್ ಅ ಕಾಂಪೊನೆಂಟ್ ಆಫ್ ಡ್ರ್ಯಾಗ್. ಓಕೆ, ದ ಫೋರ್ಸ್ ರೆಸಿಸ್ಟಿಂಗ್ ದ ಮೋಷನ್ ಆಫ್ ಅ ಸಾಲಿಡ್ ಬಾಡಿ ಥ್ರೂ ಎ ಫ್ಲೂಯಿಡ್. ಆಮೇಲೆ ಇಂಟರ್ನಲ್ ಫ್ರಿಕ್ಷನ್, ಇಟ್ ಈಸ್ ದ ಫೋರ್ಸ್ ರೆಸಿಸ್ಟಿಂಗ್ ಮೋಷನ್ ಬಿಟ್ವೀನ್ ದ ಎಲಿಮೆಂಟ್ಸ್ ಮೇಕಪ್ ಎ ಸಾಲಿಡ್ ಮಟೀರಿಯಲ್ ವೈಲ್ ಇಟ್ ಅಂಡರ್ಗೋಸ್ ಡಿಫಾರ್ಮೇಶನ್ ಗೆ ಒಳಪಡುವಾಗ. ಸೊ ಅಲ್ಲಿ ಫ್ರಿಕ್ಷನ್, ಇಂಟರ್ನಲ್ ಫ್ರಿಕ್ಷನ್ ಅನ್ನ ಇಂಟರ್ನಲ್ ಫ್ರಿಕ್ಷನ್ ಗೆ ಒಳಪಡುತ್ತೆ, ಡಿಫಾರ್ಮೇಶನ್ ಗೆ ಒಳಗಾಗುವಾಗ. ಅಂಡ್ static friction, force of static friction keeps a stationary object at rest. The coefficient of the coefficient of static friction is mu s. So the friction that exists between two surfaces, those are not moving relative to each other, but whereas in kinetic friction, static friction is overcome. The force of once the force of static friction is overcome, the force of kinetic friction is what slows down a moving object. Ade kinetic friction agirutte. The coefficient of kinetic friction is typically denoted as mu k and is usually less than the coefficient of static friction for the same materials. Okay, and friction that exists between two surfaces, those are moving relative to each other. If they are moving relative to each other, that is kinetic friction. If those are not moving relative to each other, avaga that is static friction ಆಗಿರುತ್ತೆ. ಸ್ಟ್ಯಾಟಿಕ್ ಅಂದ್ರೆ ಏನು? ಅದು ಅಲ್ಲೇ ಸ್ಟೇ ಆಗಿರೋದು, ಹಾಗಾದ್ರೆ ಅಲ್ಲಿ ಮೂವಿಂಗ್ ಇರುತ್ತಾ? ಹಾಗಾಗಿನೇ ನಾಟ್ ಮೂವಿಂಗ್ ರಿಲೇಟಿವ್ ಟು ಈಚ್ ಅದರ್ ಅಂತ ಕೊಟ್ಟಿರೋದು ಅಷ್ಟೇ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ನು ಬೇರೆ ಒಂದು ಟಾಪಿಕ್ಸ್ ಬಗ್ಗೆ, ಅಂದ್ರೆ ಮುಂದಿನ ಒಂದು ಟಾಪಿಕ್, ಫಿಸಿಕ್ಸ್ ಅಲ್ಲಿ ಮುಂದಿನ ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.